ನಮಸ್ಕಾರ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಬರ್ಮುಡಾ ಟ್ರಯಾಂಗಲ್. ನಿಮ್ಗೆ ಎಷ್ಟು ಜನಕ್ಕೆ ಈ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇಂದಿನ ವಿಡಿಯೋದಲ್ಲಿ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಹೇಳ್ತೀನಿ ಬನ್ನಿ. ಬರ್ಮುಡಾ ಟ್ರಯಾಂಗಲ್ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದ ಪಶ್ಚಿಮ ಭಾಗದ ಹತ್ತಿರವಿರುವ ಪ್ರದೇಶವಾಗಿದೆ. ಬರ್ಮುಡಾ ಟ್ರಯಾಂಗಲ್ನ ಮತ್ತೊಂದು ಹೆಸರೇ ಡೆವಿಲ್ಸ್ ಟ್ರಯಾಂಗಲ್. ಈ ಹೆಸರು ಬರೋದಕ್ಕೆ ತುಂಬಾ ಕಥೆಗಳು ಇದೆ. ಇದರ ಮೂಲಕ ನಡೆದ ಮೊದಲ ಘಟನೆ 1945ರಂದು ಯುಎಸ್ನ 5 ಜಪಂ ಅವೆಂಜರ್ ಟಾರ್ಪಿಡೋ ಬಾಂಬರ್ಗಳ ತರಬೇತಿ ವಿಮಾನ ಹಾರಾಟ ಮಾಡುತ್ತಿತ್ತು. ಅದು ಅಟ್ಲಾಂಟಿಕ್ನ ಮೇಲೆ 5 ಡಿಸೆಂಬರ್ 1945ರಂದು ಕಣ್ಮರೆಯಾಯಿತು. ಅವರನ್ನು ಹುಡುಕಲು ಹೋದ ಎಲ್ಲ ನೌಕಾಪಡೆಯ ಸಿಬ್ಬಂದಿಯೂ ಸಹ ಕಣ್ಮರೆಯಾಗುತ್ತಾರೆ. ಅಂದಿನಿಂದ ಪ್ರತಿ ಸಲ ಟ್ರಯಾಂಗಲ್ ಪ್ರದೇಶದ ಹತ್ತಿರ ಹೋದ ಎಲ್ಲ ವಿಮಾನ, ಶಿಪ್ ಮತ್ತು ಅದರಲ್ಲಿದ್ದ ಜನರು ಸಹ ಕಣ್ಮರೆ ಆಗುತ್ತಿದ್ದರು. ಸುಮಾರು 50 ಶಿಪ್, 20 ಏರೋಪ್ಲೇನ್ ಕಣ್ಮರೆಯಾಗಿದೆ. ಇದುವರೆಗೂ ಈ ಘಟನೆಗೆ ಕಾರಣವೇನು? ಈ ಘಟನೆಗಳು ಏತಕ್ಕೆ ನಡೆಯುತ್ತಿದೆ ಎಂದು ಯಾರಿಗೂ ತಿಳಿದಿಲ್ಲ. ಕಣ್ಮರೆಯಾದ ಯಾವುದೇ ವಸ್ತು ಆಗಲಿ ಇದುವರೆಗೂ ಸಿಕ್ಕಿಲ್ಲ. ಕೆಲ ವಿಜ್ಞಾನಿಗಳ ಪ್ರಕಾರ ಮೀಥೇನ್ ಗ್ಯಾಸ್ ಸಮುದ್ರದ ಆಳದಿಂದ ಬಬ್ಬಲ್ಸ್ ರೀತಿ ಹೊರಗಡೆ ಬರುವ ಕಾರಣ ಶಿಪ್ ಮತ್ತು ವಿಮಾನ ಬ್ಯೂಯನ್ಸಿಯನ್ನು ಕಳೆದುಕೊಂಡು ಮುಳುಗಿ ಹೋಗುತ್ತದೆ ಎನ್ನುತ್ತಾರೆ. ಬ್ಯೂಯನ್ಸಿ ಎಂದರೆ ತೇಲುವಿಕೆ ಅಥವಾ ಹಾರಾಡುವುದು. ಇನ್ನು ಕೆಲ ವಿಜ್ಞಾನಿಗಳು ಹೇಳುವುದೇನೆಂದರೆ ಬರ್ಮುಡಾ ಟ್ರಯಾಂಗಲ್ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಹಾಗೂ ಏಲಿಯನ್ಗಳ ಮನೆ ಅಂತ ಹೇಳುತ್ತಾರೆ. ಇನ್ನು ಕೆಲವರು ಹೇಳೋದೇನೆಂದರೆ ಬರ್ಮುಡಾ ಟ್ರಯಾಂಗಲ್ ನಮ್ಮ ಭಾರತದ ಮೈಥಾಲಜಿಗೆ ಸಂಬಂಧಪಟ್ಟಿದೆ ಎಂದು ಹೇಳುತ್ತಾರೆ. 2 ರೀತಿಯ ಕಥೆಗಳು ಇದೆ ಎಂದು ಹೇಳಲಾಗುತ್ತಿದೆ. ಇದು ರಾಮಾಯಣಕ್ಕೆ ಸಂಬಂಧಪಟ್ಟ ಕಥೆ ಎಂದು ಹೇಳುತ್ತಾರೆ. ಇನ್ನು ಮೊದಲನೆಯ ಕಥೆ ಬಂದು ಸುಂದರ ಕಾಂಡ ಎಂಬ ಕಥೆ. ಸಿಂಹಿಕ ಎಂಬ ರಾಕ್ಷಸಿ ಬ್ರಹ್ಮದೇವನ ತಪಸ್ಸು ಮಾಡಿ ಅವನ ಬಳಿ ವರವನ್ನು ಕೇಳುತ್ತಾಳೆ. ಯಾವ ವಸ್ತು ಆಗಲಿ ಏನೇ ಆಗಲಿ ಅದನ್ನು ಅಟ್ರಾಕ್ಟ್ ಮಾಡುವ ವರವನ್ನು ಬೇಡುತ್ತಾಳೆ. ಆಗ ಬ್ರಹ್ಮದೇವ ಆ ವರವನ್ನು ಆ ಸಿಂಹಿಕ ರಾಕ್ಷಸಿಗೆ ಕೊಡುತ್ತಾನೆ. ಅದಕ್ಕೆ ಹನುಮನನ್ನು ಸಹ ಸೀತೆಯನ್ನು ಹುಡುಕಲು ಲಂಕೆಗೆ ಹೋಗುವ ಸಮಯದಲ್ಲಿ ಹನುಮನನ್ನು ಸಮುದ್ರದ ಒಳಗಡೆ ಒಂದು ಪವರ್ ಅಟ್ರಾಕ್ಟ್ ಮಾಡುತ್ತೆ. ಆಗ ಹನುಮ ತನ್ನ ದೇಹವನ್ನು ಚಿಕ್ಕದಾಗಿ ಮಾಡಿಕೊಂಡು ಆ ಸಿಂಹಿಕ ರಾಕ್ಷಸಿಯ ಒಳಗಡೆ ಹೋಗಿ ಅವಳ ಬಾಡಿ ಪಾರ್ಟ್ಸ್ ಅನ್ನು ತನ್ನ ಬಲದಿಂದ ಹೂಡಿಯುತ್ತಾನೆ. ಆಗ ಆ ರಾಕ್ಷಸಿ ಭಯಪಟ್ಟು ಒಂದು ಜಾಗಕ್ಕೆ ಹೊರಟು ಹೋಗುತ್ತದೆ. ಹಾಗಾಗಿ ಅವಾಗ ಆ ರಾಕ್ಷಿಗೆ ಇದ್ದ ಪವರ್ ಹಾಗೂ ಈಗಿರುವ ಬರ್ಮುಡಾ ಟ್ರಯಾಂಗಲ್ನ ಮಿಸ್ಟರಿ ಎರಡೂ ಮ್ಯಾಚ್ ಆಗುತ್ತಿದೆ. ಅದಕ್ಕಾಗಿ ಎಲ್ಲಾ ಶಿಪ್, ವಿಮಾನಗಳು ಕಣ್ಮರೆಯಾಗುತ್ತಿದೆ. ಇನ್ನು ಎರಡನೆಯ ಕತೆ ಬಂದು ರಾವಣ ಹತ್ತಿರ ಒಂದು ಮಣಿ ಇರುತ್ತದೆ. ಅದು ಎಷ್ಟು ಪವರ್ಫುಲ್ ಎಂದರೆ ರಾವಣನ ಪ್ರಾಣವನ್ನು ಕಾಪಾಡುತ್ತಿತ್ತು. ರಾಮನ ಕೈಯಲ್ಲಿ ರಾವಣನ ಸಂಹಾರದ ನಂತರ ರಾಮನು ಆ ಮಣಿಯನ್ನು ಎಲ್ಲಾದರೂ ಆಳವಾದ ಜಾಗದಲ್ಲಿ ಬಿಸಾಕಿ ಬಾ ಎಂದು ಹನುಮಂತನಿಗೆ ಹೇಳುತ್ತಾರೆ. ಆಗ ಹನುಮಂತ ಆ ಮಣಿಯನ್ನು ಸಮುದ್ರದ ಆಳದಲ್ಲಿ ಇಡುತ್ತಾನೆ. ಆ ಮಣಿ ಇರುವ ಜಾಗವೇ ಈ ಬರ್ಮುಡಾ ಟ್ರಯಾಂಗಲ್ ಎಂದು ಹೇಳಲಾಗ್ತಿದೆ. ಆದರೂ ಸಹ ಬರ್ಮುಡಾ ಟ್ರಯಾಂಗಲ್ನ ಹತ್ತಿರ ಏತಕ್ಕೆ ವಿಮಾನಗಳು ಶಿಪ್ ಕಣ್ಮರೆಯಾಗುತ್ತಿದೆ ಎಂದು ಯಾರಿಂದಲೂ ಕಂಡಿಡಿಯಲು ಆಗಿಲ್ಲ. ಈ ರೀತಿ ಏತಕ್ಕೆ ಆಗುತ್ತಿದೆ ಎಂದು ಅದೇವರೇ ಬಲ್ಲ. ಇದಾಗಿತ್ತು ಈ ವಿಡಿಯೋ ಗೆಳೆಯರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.